ನಮ್ಮ ಗೃಹ ಪ್ರವೇಶ ಇತ್ತು, ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ವಿ. ರೆಡಿ ಆದಮೇಲೆ ಹೇಗೆ ಕಾಣಿಸ್ತೀನಿ ಅಂತ ನೋಡ್ತಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಅರ್ಪಿತಾ ದಿಲ್ಕೋಡ ವಿಲೇಜ್ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಗೃಹ ಪ್ರವೇಶ ಇತ್ತು, ಅದಕ್ಕೋಸ್ಕರ ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಫೈನಲ್ ಲುಕ್ ಲಾಂಗ್ ಪ್ರೆಸ್ ಮಾಡಿದೆಯಾ? ಫೈನಲ್ ಲುಕ್ ಹೀಗಿದೆ, ಕಾಣಿಸ್ತಾ ಇದ್ದೀನಿ. ನನ್ನ ಮಗಳು ರೆಡಿಯಾಗಿದ್ದಾಳೆ. ಹತ್ರ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ. ಊಟ ಮಾಡಾಕ ಫೋಟೋಸ್ ಎಲ್ಲ ಏನು ಮಾಡ್ತೀವಿ ವಿಡಿಯೋ ಮಾಡಿಕೊಂಡು ಫಂಕ್ಷನ್ ಮುಗೀತು. ಮತ್ತೆ ಮನೆ ಕಡೆ ಹೊರಟ್ವಿ. ಮಗಳು ಶೆಕೆಲಿ ಆಗ್ತಾ ಇಲ್ಲ, ತುಂಬ ಶೆಕೆ ಇದೆ. ಸ್ಯಾರಿ ಹೇಗೆ ಕಾಣಿಸ್ತಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಮನೆಯಿಂದ ಹೊರಟು ಮಳೆ ಬರ್ತಿದೆ, ಅದಕ್ಕೋಸ್ಕರ ಫಂಕ್ಷನ್ ಮುಗಿಸ್ಕೊಂಡು ಬಂದು ಗದ್ದೆ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಗದ್ದೆ ಹತ್ರ ಹೋಗ್ತಾ ಇದ್ದೀವಿ, ಮಳೆ ಬರ್ತಿದೆ ಅಂತ. ಮನೆಯವ್ರ ಮುಂದೆ ಹೋದರು, ನಾನಿವಾಗ ಹೋಗ್ತಾ ಇದ್ದೀನಿ. ಗದ್ದೆ ಹತ್ರ ಬಂದ್ವಿ, ಮಳೆನೇ ಹೋಯಿತು ನಾವು ಬರೋ ಅಷ್ಟರಲ್ಲಿ ಗದ್ದೆಗೆ. ಫಂಕ್ಷನಿಂದ ಬಂದ ತಕ್ಷಣ ಓಡಿ ಬಂದ್ವಿ, ಮಳೆ ಬರುತ್ತೆ ಅಂತ. ಕಲ್ಲಂಗಡಿ ಹಣ್ಣು ಬಿಟ್ಟಿದ್ದಾವೆ, ನೋಡ್ತಾ ಇದ್ದೀವಿ. ಬೀಳಿ ಕಡೆ ಹಾಕಿ, ಕಲ್ಲಂಗಡಿ ಬಿಟ್ಟಿದ್ದಾವೆ. ಏನೆನ್ನೆ ತಾನೇ ಉಪ್ಸೋಗಿದ್ದೇವೆ ಇಲ್ಲೆಲ್ಲ. ಅವೇ ಕೊಂಥರ ಕಲರ್ ಔಷಧಿ ಹೊಡ್ತಂಗೆ ಅದಾವೆ. ಏನು ಅಲ್ಲಿ ಬೀಳೆ ಹಂಗೆ ಅಂತ ಹೀರೆಕಾಯಿ ಬೀಳ, ಅದು ಔಷಧಿ ಸ್ವಲ್ಪ ತಾಕಿತ್ತೆ ಅದಕ್ಕೆ. ಇಲ್ಲಲ್ಲವ ಹೊಡೆದೇ ಇಲ್ಲ ನಾನು. ಏನೋ ಇರಬೇಕು. ಮೂಲಂಗಿ ಬೇಗ ಬೇಗ ಬರ್ತಕ್ಕನೆ, 3 ದಿವಸಕ್ಕೆ ಬೇಗ ಬೆಳಿಬೋದು ಅವನ್ನ. ಇದೊಂದು ಪಟ ಉಳಿದೈತೆ ಕುಯ್ಯೋದು, ಅದೊಂದು ಪಟ. ಇದು ಕುಯ್ದಿಲ್ಲ ನಾವು, ಇದು ಕುಯ್ದಿಲ್ವಲ್ಲ. ಅದಕ್ಕೆ ಹೇಳೋದು ಬೇರೆವನ್ನ ಹಾಕಬೇಕು. ಬೆಂಡೆಕಾಯಿ ನೋಡಿ ಎಷ್ಟು ಎತ್ತರ ಆದ ಗಿಡ ರೀ. ಔಷಧಿ ಹೊಡಿಬೇಕು ಅಂತೀರಾ? ಗದ್ದೆ ಹತ್ರ ಬಂದ್ವಿ, ಮಳೆನೇ ಹೋಯಿತು ನಾವು ಬರೋ ಅಷ್ಟರಲ್ಲಿ ಗದ್ದೆಗೆ. ಫಂಕ್ಷನಿಂದ ಬಂದ ತಕ್ಷಣ ಓಡಿ ಬಂದ್ವಿ, ಮಳೆ ಬರುತ್ತೆ ಅಂತ. ಕಲ್ಲಂಗಡಿ ಹಣ್ಣು ಬಿಟ್ಟಿದ್ದಾವೆ, ನೋಡ್ತಾ ಇದ್ದೀವಿ. ಬೀಳಿ ಕಡೆ ಹಾಕಿ, ಕಲ್ಲಂಗಡಿ ಬಿಟ್ಟಿದ್ದಾವೆ. ಏನೆನ್ನೆ ತಾನೇ ಉಪ್ಸೋಗಿದ್ದೇವೆ ಇಲ್ಲೆಲ್ಲ. ಅವೇ ಕೊಂಥರ ಕಲರ್ ಔಷಧಿ ಹೊಡ್ತಂಗೆ ಅದಾವೆ. ಏನು ಅಲ್ಲಿ ಬೀಳೆ ಹಂಗೆ ಅಂತ ಹೀರೆಕಾಯಿ ಬೀಳ, ಅದು ಔಷಧಿ ಸ್ವಲ್ಪ ತಾಕಿತ್ತೆ ಅದಕ್ಕೆ. ಇಲ್ಲಲ್ಲವ ಹೊಡೆದೇ ಇಲ್ಲ ನಾನು. ಏನೋ ಇರಬೇಕು. ಮೂಲಂಗಿ ಬೇಗ ಬೇಗ ಬರ್ತಕ್ಕನೆ, 3 ದಿವಸಕ್ಕೆ ಬೇಗ ಬೆಳಿಬೋದು ಅವನ್ನ. ಇದೊಂದು ಪಟ ಉಳಿದೈತೆ ಕುಯ್ಯೋದು, ಅದೊಂದು ಪಟ. ಇದು ಕುಯ್ದಿಲ್ಲ ನಾವು, ಇದು ಕುಯ್ದಿಲ್ವಲ್ಲ.
ಅದಕ್ಕೆ ಹೇಳೋದು ಬೇರೆವನ್ನ ಹಾಕಬೇಕು. ಬೆಂಡೆಕಾಯಿ ನೋಡಿ ಎಷ್ಟು ಎತ್ತರ ಆದ ಗಿಡ ರೀ. ಔಷಧಿ ಹೊಡಿಬೇಕು ಅಂತೀರಾ? ನಾನು ದನ ನೀರು ಕುಡಿಸ್ಬರ್ಲಾ? ನಾನು ದನನ ನೀರು ಕುಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮನೆಯವರು ಅದೆಲ್ಲ ಕಟ್ಟಿದ್ರು, ಹೊಡಿಬೇಕು, ಮಳೆ ಬಂದರೆ ಎಲ್ಲ ಆಮೇಲೆ ಗಿಡ ಎಲ್ಲ ಹೋಗ್ಬಿಡ್ತವೆ. ಅದಕ್ಕೋಸ್ಕರ ನಮ್ಮನೆ ಹೊಸ ನೋಡಿ ಪಾಪ ಮೇಯ್ತಾ ಇದೆ, ನೀರು ಕುಡಿಸ್ಬೇಕು. ನಾನು ದನ ನೀರು ಕುಡ್ಸೋಣ ಅಂತ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಹೇ, ನಡಿಯಾರಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೀರು. ಹಸುಗಳು ನೀರು ಕುಡಿತಾ ಇದ್ದಾವೆ. ದನ ಹೊಡ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ. ಮಳೆ ಅಂತೂ ಬರಲಿಲ್ಲ. ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರ್ಯಾರಿಗೆ ನನ್ನ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅರ್ಪಿತಾ ದಿಲ್ ಕೂಡ ವಿಲೇಜ್ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಲ್ಲಿಗೆ ಎಂಡ್ ಮಾಡ್ತಾ